ವೀಕ್ಷಕರಿಗೆಲ್ಲ ನಮಸ್ಕಾರ. ಭಕ್ತಿ ಭಂಡಾರ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ. ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ತುಂಬ ಸಿಂಪಲ್ ಆಗಿರೋ ಒಂದು ಪರಿಹಾರವನ್ನು ಹೇಳ್ಕೊಡ್ತಾ ಇದ್ದೀನಿ. ಎಲ್ಲರಿಗೂ ತುಂಬ ಯೂಸ್ ಆಗೋವಂಥ ಪರಿಹಾರ ಅಂತಲೇ ಹೇಳ್ಬೋದು. ಯಾವಾಗಲೂ ನಾವು ನಮ್ಮ ಜೀವನದ ಬಗ್ಗೆ ತುಂಬ ಆಳವಾಗಿ ಯೋಚನೆ ಮಾಡ್ತಾ ಇರ್ತೀವಿ. ಸಣ್ಣ ಪುಟ್ಟ ಸಮಸ್ಯೆ ಬಂದರೂ ನಮಗೇನೋ ಆಗ್ಬಿಟ್ಟಿದೆ, ಏನೋ ಕೆಟ್ಟದಾಗ್ಬಿಟ್ಟಿದೆ, ಯಾರೋ ಏನೋ ಮಾಡಿಬಿಟ್ಟಿದ್ದಾರೆ, ಮುಂಚೆ ಎಲ್ಲ ಚೆನ್ನಾಗಿತ್ತು, ಈಗ ಯಾಕೆ ಹೀಗಾಯಿತು, ಗಂಡ ಹೆಂಡತಿ ಜಗಳ, ಮಕ್ಕಳ ಜೊತೆ ಜಗಳ, ಮಕ್ಕಳು ಸರಿಯಾಗಿ ಓದ್ತಿಲ್ಲ, ಮನಸ್ತಾಪ, ನಮ್ಮ ಮನೆ ವಿಷಯ ಮೂರನೇವ್ರಿಗೆ ಯಾರಿಗೂ ಗೊತ್ತಾಗ್ತಾ ಇರಲಿಲ್ಲ, ಈಗ ಬೀದಿ ರಂಪ ಆಗ್ತಾ ಇದೆ. ಮುಂಚೆ ಎಲ್ಲ ಇಷ್ಟು ಖರ್ಚಾಗ್ತಾ ಇರಲಿಲ್ಲ, ಈಗ ಎಷ್ಟು ಸಂಪಾದನೆ ಆದರೂ ತುಂಬಾ ಖರ್ಚಾಗ್ತಾ ಇದೆ. ಹಣ ನೀರಿನಂತೆ ಖರ್ಚಾಗ್ತಾ ಇದೆ, ಕೈಯಲ್ಲಿ ಏನು ಉಳಿತಾ ಇಲ್ಲ, ಏನು ಸೇವಿಂಗ್ಸೇ ಮಾಡೋಕ್ಕಾಗ್ತಿಲ್ಲ. ಯಾಕೆ ಈಗ ಈ ಥರ ಆಗ್ತಾ ಇದೆ? ಈ ಥರ ಮನೇಲಿ ಸ್ವಲ್ಪ ಬದಲಾವಣೆ ಆದರೂ ತುಂಬಾ ಯೋಚನೆ ಮಾಡ್ತಾ ಇರ್ತೀವಿ. ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳಿರುವ ಈ ಸಣ್ಣ ತಪ್ಪನ್ನು ಸರಿಪಡಿಸ್ಕೊಂಡ್ರೆ ಎಲ್ಲರ ಮನೆಯಲ್ಲೂ ಲಕ್ಷ್ಮಿ ಶಾಶ್ವತವಾಗಿ ಸ್ಥಿರವಾಗಿ ನೆಲೆಸ್ತಾಳೆ. ದೃಷ್ಟಿದೋಷ, ಹಣಕಾಸಿನ ಸಮಸ್ಯೆ ಎಲ್ಲನೂ ನಿವಾರಣೆ ಆಗುತ್ತೆ. ಈ ಪರಿಹಾರನ ಮಾಡೋಕ್ಕೆ ಯಾವುದೇ ಮಡಿ ಮೈಲಿಗೆ ಆಚಾರ ವಿಚಾರ ಏನೂ ಬೇಕಾಗಿಲ್ಲ. ಎಲ್ಲರೂ ಕೂಡ ಮಾಡೋ ಅಂಥದ್ದು. ಏನೂ ಸಮಸ್ಯೆ ಇಲ್ಲ ಅನ್ನೋರು ಕೂಡ ಈ ಪರಿಹಾರನ ಮಾಡ್ಕೊಳ್ಬೋದು. ಯಾಕಂದರೆ ಇದನ್ನು ಮಹಾಲಕ್ಷ್ಮಿಯ ಒಂದು ಸ್ವರೂಪ ಅಂತಲೇ ಹೇಳ್ಬಹುದು. ನಾವು ಯಾವುದೋ ಒಂದು ಶುಭ ಕಾರ್ಯ ಮಾಡಬೇಕಾದ್ರೆ ಮನೆಯ ಗೃಹ ಪ್ರವೇಶ ಮಾಡುವಾಗ ಏನಾದರೂ ಒಳ್ಳೆ ಕೆಲಸ ಮಾಡಬೇಕಂದ್ರೆ ಮೊದಲಿಗೆ ಹಾಲನ್ನು ಒಗ್ಸ್ತೀವಿ. ಯಾಕೆಂದರೆ ನಮ್ಮ ಮನೆಯ ಸಂಪತ್ತು ಕೂಡ ಅದೇ ರೀತಿಯಾಗಿ ಉಕ್ಕಿ ಬರಲಿ, ನಾವು ಮಾಡುವ ಕೆಲಸಗಳು ಮತ್ತಷ್ಟು ಆಗಲಿ, ಹಾಲು ಉಕ್ಕುವ ರೀತಿ ನಮ್ಮ ಮನೆ ಅಭಿವೃದ್ಧಿ ಆಗಲಿ ಅನ್ನುವ ಉದ್ದೇಶದಿಂದ ಹಾಲನ್ನು ಒಗ್ಸ್ತೀವಿ. ಹಾಲನ್ನು ತಗೊಂಬರ್ತೀವಿ. ಹಾಲು ಕಾಯಿಸುವಾಗ ಉಕ್ಕಿಸಿ ಚೆಲ್ತಾ ಇರ್ತೀವಿ. ಯಾವಾಗಲೂ ಅಷ್ಟೇ ಜೋರಾಗಿ ಸ್ಟವನ್ನು ಜೋರಾಗಿ ಎಣಿಸ್ಬಿಟ್ಟು ಕಾಯಿಸ್ತಾ ಇರ್ತೀವಿ. ಅದು ಉಕ್ಕಿ ಉಕ್ಕಿ ಚೆಲ್ತಾ ಇರುತ್ತೆ. ಹಾಗೆ ಯಾವಾಗಲೂ ಹಾಲನ್ನು ಉಕ್ಕಿಸಿ ಚೆಲ್ಲಬಾರ್ದು. ಯಾವಾಗಲೂ ಮನೆಯಲ್ಲಿ ಹಾಲು ಉಕ್ಕಿ ಉಕ್ಕಿ ಚೆಲ್ತಾ ಇದ್ದರೆ ಅದೇ ರೀತಿ ಮಹಾಲಕ್ಷ್ಮಿ ಕೂಡ ನಮ್ಮ ಮನೆಯಿಂದ ಹೊರಗಡೆ ಹೋಗ್ಬಿಡ್ತಾರೆ. ಗೃಹ ಪ್ರವೇಶದಲ್ಲಿ ಹಾಲು ಉಕ್ಸೋದಕ್ಕೂ ಬೇರೆ ಸಮಯದಲ್ಲಿ ಹಾಲು ಉಕ್ಸೋದಕ್ಕೂ ವ್ಯತ್ಯಾಸನೇ ಇರುತ್ತೆ. ಅಮೃತ ಅತಿ ಆದರೆ ವಿಷ ಅಂತಾರಲ್ಲ, ಆ ಥರ. ಹಾಗೆ ಮನೆಯಲ್ಲಿ ಯಾವಾಗಲೂ ಹಾಲು ಉಕ್ಕಿ ಚೆಲ್ಲಬಾರ್ದು. ಹಾಲು ಎಷ್ಟು ಚೆಲ್ಲುತ್ತೋ ಅಷ್ಟೇ ಬೇಗ ಮಹಾಲಕ್ಷ್ಮಿ ಮನೆಯಿಂದ ಹೊರಟೋಗ್ತಾರೆ. ಮನೆಯಲ್ಲಿ ಮಹಾಲಕ್ಷ್ಮಿ ಸ್ಥಿರವಾಗಿ ನೆಲೆಸಬೇಕು. ನಾವು ಹಾಗೆ ಸ್ಥಿರವಾಗಿ ನೆಲೆಸ್ಬೇಕಂದ್ರೆ ಏನು ಮಾಡಬೇಕು ಅಂದರೆ, ನಾವು ಮಾಡೋ ದೊಡ್ಡ ತಪ್ಪು ಮೊದಲಿಗೆ ಏನಪ್ಪ ಅಂದರೆ, ಹಾಲಿನ ಪಾತ್ರೆ ಆಗಲಿ ಅನ್ನದ ಪಾತ್ರೆ ಆಗಲಿ ತೊಳೆದಿದ್ದ ತಕ್ಷಣ ಅದನ್ನು ಬೋರ್ಲಾಕ್ಬಿಡ್ತೀವಿ. ಯಾವತ್ತಿಗೂ ಅಷ್ಟೇ ಅನ್ನದ ಪಾತ್ರೆಯನ್ನಾಗಲಿ ಅಥವಾ ಹಾಲಿನ ಪಾತ್ರೆಯನ್ನಾಗಿ ಬೋರ್ಲಾಕಿ ಒಂದಿನಕ್ಕೂ ಇಡಲೇಬಾರ್ದು. ಪಾತ್ರೆ ಹೇಗಿರುತ್ತೋ ಹಾಗೆ ಇಡಬೇಕಾಗುತ್ತೆ. ಈ ಥರ ಪಾತ್ರೆಗಳನ್ನು ಬೋರ್ಲಾಕಿ ಇಡುವುದು ದರಿದ್ರಕ್ಕೆ ದಾರಿ ಮಾಡಿಕೊಟ್ಟ ಹಾಗೆ. ಇನ್ನು ಬೆಳಗ್ಗೆ ಹಾಲು ಕಾಯಿಸಿದ ಪಾತ್ರೆನ ಮೊದಲು ತೊಗೊಂಡು ಇನ್ನೊಂದು ಸಾರಿ ತೊಳಿಬೇಕಾಗುತ್ತೆ ಬರೀ ನೀರಿನಿಂದ. ಇನ್ನೊಂದು ಸಾರಿ ತೊಳೆದ ನಂತರ ಮೊದಲು ಹಾಲಿನ ಪಾತ್ರೆಗೆ 1 ಲೋಟ ನೀರನ್ನು ಹಾಕಬೇಕು. ಆಮೇಲೆ ಹಾಲನ್ನು ಹಾಕಿ ನಿಧಾನವಾಗಿ ಕಾಯಿಸಿ. ಒಬ್ಬೊಬ್ಬರು ಏನು ಅನ್ಕೊತಾರೆ ಅಂದರೆ, ಹಾಲನ್ನು ಜೋರಾಗಿ ಕಾಯಿಸಿ ಉಕ್ಸಿದ್ರೆ ಒಳ್ಳೆಯದು ಆಗುತ್ತೆ, ಅದಕ್ಕೋಸ್ಕರ ಜೋರಾಗಿ ಆ ಉರಿಯನ್ನು ಇಟ್ಟು ದಿನಾಗಲೂ ಉಕ್ಸೋ ಪ್ರಯತ್ನ ಮಾಡ್ತಿರ್ತಾರೆ. ಒಳ್ಳೆಯ ಕಾರ್ಯಗಳಲ್ಲಿ ಹಾಲು ಉಕ್ಕಿಸೋದಕ್ಕೂ ಮತ್ತು ಮನೆಯಲ್ಲಿ ಪ್ರತಿದಿನ ಹಾಲು ಕಾಯಿಸಿ ಉಕ್ಕಿಸೋದಕ್ಕೂ ಒಂದು ವ್ಯತ್ಯಾಸವಿರುತ್ತೆ. ಮನೆಯಲ್ಲಿ ಹಾಲನ್ನು ಕಾಯಿಸುವಾಗ ನಿಧಾನವಾಗಿ ಕಾಯಿಸಬೇಕಾಗುತ್ತೆ. ಹಾಗೆ ಏನಾಗುತ್ತೆ ಅಂದರೆ, ಲಕ್ಷ್ಮೀ ದೇವಿ ಮನೆಯಲ್ಲಿ ಓಡಾಡ್ತಾ ಇರ್ತಾರೆ. ಹಾಲನ್ನು ಕಾಯಿಸುವಾಗ ಇದನ್ನು ಫಾಲೋ ಮಾಡಿ. ನಿಧಾನವಾಗಿ ಕಾಯಿಸಬೇಕು ಅಂತ ತುಂಬ ನಿಧಾನವಾಗಿ ಕಾಯಿಸಿ ಅತಿ ಬುದ್ಧಿವಂತಿಕೆಯನ್ನು ತೋರಿಸ್ಬಾರ್ದು. ಅದಕ್ಕೂ ಒಂದು ಸಮಯ ಅಂತ ಇರುತ್ತೆ. ಆ ಸಮಯವನ್ನು ಫಾಲೋ ಮಾಡಿದ್ರೆ ಸಾಕು. ಜಾಸ್ತಿ ಸಮಯ ಕೂಡ ಹಾಲನ್ನು ಕಾಯಿಸೋದಕ್ಕೆ ಹೋಗಬಾರ್ದು. ಇನ್ನು ದುಡ್ಡು ಜಾಸ್ತಿ ಬರಬೇಕು, ಉಳಿತಾಯ ಮಾಡಬೇಕು, ದುಡ್ಡು ಖರ್ಚಾಗಬಾರ್ದು, ಆದಾಯ ಜಾಸ್ತಿ ಆಗಬೇಕು, ಒಂದು ಲಿಮಿಟಲ್ಲಿ ದುಡ್ಡನ್ನು ಖರ್ಚು ಮಾಡಬೇಕು ಅನ್ನೋರು ಇದನ್ನು ಫಾಲೋ ಮಾಡಿ. ನಾವು ದುಡ್ಡನ್ನು ಯಾವ ಥರ ಬಳಸ್ತೀವಿ, ನಾವು ಬೆಳಗ್ಗೆ ಕಾಯಿಸುವ ಹಾಲು ನಮ್ಮ ಜೀವನವನ್ನು ನಿರ್ಧಾರ ಮಾಡುತ್ತೆ. ತುಂಬ ಜನ ಬೆಳಗ್ಗೆ ಮೊದಲು ಅಡುಗೆಗೆ ಮುಂಚೆ ಹಾಲು ಕಾಯಿಸೋ ಅಭ್ಯಾಸವನ್ನು ಇಟ್ಕೊಂಡಿರ್ತಾರೆ. ಇದು ತುಂಬಾ ಒಳ್ಳೆಯ ವಿಷಯ ಆಗಿದೆ. ವೀಕ್ಷಕರೇ, ಇನ್ನು ದುಡ್ಡು ನೀರಿನ ಥರ ಖರ್ಚಾಗಬಾರ್ದು, ವೇಸ್ಟ್ ಖರ್ಚಾಗಬಾರ್ದು, ಅನಾವಶ್ಯಕವಾಗಿ ಖರ್ಚು ಮಾಡಬಾರ್ದು. ಸಂಪಾದನೆ ಮಾಡಿ ಎಷ್ಟು ಮಾಡ್ತೀವೋ ಅಷ್ಟರಲ್ಲಿ ಸ್ವಲ್ಪನಾದರೂ ಸೇವಿಂಗ್ಸ್ ಮಾಡಬೇಕು ಅನ್ನೋರು ಇದನ್ನು ಫಾಲೋ ಮಾಡಿ. ಈಗ ಹೇಳೋ ಟಿಪ್ಸನ್ನು ಹಾಲು ಕಾಯಿಸುವಾಗ ಯಾವಾಗಲೂ ಅಷ್ಟೇ ಹಾಲಲ್ಲಿ ಒಂದು 4-5 ಅಕ್ಕಿ ಕಾಳನ್ನು ಹಾಕಿ ಹಾಲು ಕಾಯಿಸಬೇಕಾಗುತ್ತೆ. ಹಾಗೆ ಕಾಯಿಸೋ ಹಾಲಿಗೆ ಅಕ್ಕಿ ಕಾಳನ್ನು ಹಾಕಿದಾಗ ಅದು ಪರಮಾನ್ನವಾಗುತ್ತೆ.
ಅದು ಮಹಾಲಕ್ಷ್ಮಿಗೆ ಮಾಡುವ ಶ್ರೇಷ್ಠವಾದ ನೈವೇದ್ಯ. ಹೀಗೆ ಮನೆಯಲ್ಲಿ ಹಾಲು ಕಾಯಿಸುವಾಗ 4-5 ಅಕ್ಕಿ ಕಾಳನ್ನು ಹಾಕಿ ಹಾಲು ಕಾಯಿಸಿದರೆ ಅದು ಲಕ್ಷ್ಮೀ ದೇವಿಗೆ ನೈವೇದ್ಯವಾಗುತ್ತೆ. ಅದನ್ನು ಮಹಾಲಕ್ಷ್ಮಿ ತುಂಬ ಇಷ್ಟಪಟ್ಟು ಮನೆಯಲ್ಲಿಯೇ ನೆಲೆಸಿರುತ್ತಾರೆ. ಇನ್ನು ಈ ಥರ ಹಾಲು ಕಾಯಿಸಿದ್ದು ಆದಮೇಲೆ ನೀವು ಬಳಸ್ಕೊಳ್ಬಹುದು. ಇನ್ನು ಅಕ್ಕಿ ಹಾಕಿ ಹಾಲು ಕಾಯಿಸಿರ್ತೀವಿ, ಅದನ್ನು ಏನು ಮಾಡಬೇಕು ಅಂದರೆ ಏನೂ ಇಲ್ಲ, ಅಕ್ಕಿ ಪಾಡಿಗೆ ಅದರೊಳಗಡೆನೇ ಅನ್ನ ಆಗಿರುತ್ತೆ. ಅದು ದೇವರಿಗೆ ಇಡೋ ಅಂಥ ನೈವೇದ್ಯ ಅಂದರೆ ಪರಮಾನ್ನ ಅಂತೀವಲ್ವ, ಅದಕ್ಕೆ ಸಮಾನವಾಗಿರುತ್ತೆ. ಇನ್ನು ಅಕ್ಕಿ ಹಾಕ್ಬಿಟ್ಟಿದೆ, ನಾವು ಕಾಫಿ ಟೀ ಏನಾದರೂ ಮಾಡ್ಬೋದೋ ಮಾಡಬಾರ್ದೋ ಅನ್ನೋ ಥರ ಏನಿಲ್ಲ. ನೀವು ಏನಕ್ಕೆ ಬೇಕೋ ಅದಕ್ಕೆಲ್ಲ ಯೂಸ್ ಮಾಡ್ಕೊಳ್ಬೋದು. ಅಂದರೆ ನಾನ್ ವೆಜ್ಗೆಲ್ಲ ಇದನ್ನು ಮಿಕ್ಸ್ ಮಾಡೋ ಥರ ಇಲ್ಲ. ಅಂದರೆ ನಾನ್ ವೆಜ್ ಜೊತೆಯಲ್ಲಿ ಇದನ್ನು ಸೇವಿಸಬಾರ್ದು. ಬೇರೆ ಕೆಲಸಗಳಿಗೆಲ್ಲ ಅಂದರೆ ಯಾವ ಅಡುಗೆಗೆ ಬೇಕಾದರೂ ಯೂಸ್ ಮಾಡ್ಕೊಬೋದು. ಕಾಫಿ, ಟೀ, ಮಜ್ಜಿಗೆ, ಮೊಸರು ಎಲ್ಲವನ್ನು ಕೂಡ ಇದರಿಂದ ಮಾಡ್ಬೋದು. ಪ್ರತಿನಿತ್ಯ ಈ ಥರ ಹಾಲನ್ನು ಕಾಯಿಸೋದ್ರಿಂದ, ಪ್ರತಿನಿತ್ಯ ಅಮ್ಮನಿಗೆ ಇಷ್ಟವಾದ ಪರಮಾನ್ನ ನಮ್ಮ ಮನೆಯಲ್ಲಿ ಮಾಡುವುದರಿಂದ ಮಹಾಲಕ್ಷ್ಮಿಗೆ ತುಂಬ ಇಷ್ಟ ಆಗಿ ಶಾಶ್ವತವಾಗಿ ನಮ್ಮ ಮನೆಯಲ್ಲಿಯೇ ನೆಲೆಸಿರ್ತಾಳೆ. ವೀಕ್ಷಕರೇ, ಎಷ್ಟೆಷ್ಟೋ ದೊಡ್ಡ ಸಮಸ್ಯೆಗಳಿಗೆ ಎಷ್ಟು ಚಿಕ್ಕ ಪರಿಹಾರ ಅಲ್ವಾ. ನಮ್ಮ ಮನೆಗಳಲ್ಲಿ ಪ್ರತಿನಿತ್ಯ ಹಾಲನ್ನು ತರ್ತೀವಿ, ಪ್ರತಿನಿತ್ಯ ಹಾಲನ್ನು ಕಾಯಿಸ್ತೀವಿ. ಹಾಲನ್ನು ಕಾಯಿಸುವಾಗ 4-5 ಅಕ್ಕಿ ಕಾಳು ಹಾಕಿ ಕಾಯಿಸಿದರೆ ಇಷ್ಟೊಂದೆಲ್ಲ ಪ್ರಯೋಜನ ಇದೆ ಅಂತ ಗೊತ್ತಾಯ್ತಲ್ವಾ. ಈ ರೀತಿ ಪ್ರತಿನಿತ್ಯ ನಿಮ್ಮ ಮನೆಯಲ್ಲಿ ಮಾಡಿ ನೋಡಿ ಯಾವ ರೀತಿ ಬದಲಾವಣೆ ಆಗುತ್ತೆ ಅಂತ ನೀವೇ ನೋಡ್ತೀರಾ. ಇದನ್ನು ಪ್ರತಿನಿತ್ಯ ಮಾಡ್ತಾ ಬನ್ನಿ. ಇದಕ್ಕೆ ಹಿಂದೆ ಯಾವ ಥರ ಇದ್ದೀರಿ, ಈಗ ಯಾವ ಥರ ಇದ್ದೀರಿ ಅನ್ನೋ ವ್ಯತ್ಯಾಸನ ನೀವೇ ಕಾಣ್ತೀರಾ. ವೀಕ್ಷಕರೇ, ಈ ಮಾಹಿತಿ ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಹಾಗೇನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಯಾರೆಲ್ಲ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ಮತ್ತೊಂದು ಯೂಸ್ಫುಲ್ ವಿಡಿಯೋ ಜೊತೆ ಸಿಗೋಣ ಅಂತ ಹೇಳ್ತಾ ಧನ್ಯವಾದಗಳು.